ದಕ್ಷಿಣ ಆಫ್ರಿಕಾ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆರೋಪ. ಮಾಜಿ ನಂಬರ್ 1 ಬೌಲರ್ ಸಹಿತ 3 ಕ್ರಿಕೆಟಿಗರ ಬಂಧನ. ಬೆಳಗಾವಿಯ ಕಿತ್ತೂರಿನ ಡಾಬಾವೊಂದರಲ್ಲಿ ಜೀತ ಪದ್ಧತಿ. ಕಾಲುಗಳಿಗೆ ಸರಪಳಿ ಬಿಗಿದು ಕೆಲಸ ಮಾಡಿಸುತ್ತಿದ್ದ ಡಾಬಾ ಮಾಲೀಕ. ಬಾಲಕನ ರಕ್ಷಣೆ, ಮಾಲೀಕನ ವಿರುದ್ಧ ಎಫ್ಐಆರ್. ಅಲ್ಪಸಂಖ್ಯಾತರ ವಿಚಾರದಲ್ಲಿ ಭಾರತ ದ್ವಿಮುಖ ನೀತಿ ಅನುಸರಿಸುತ್ತಿದೆ, ಬಾಂಗ್ಲಾದೇಶದ ಆರೋಪ. ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣದ ನ್ಯಾಯಾಂಗ ತನಿಖೆ ವಿಚಾರವಾಗಿ ಸಿಎಂ ಜೊತೆ ಚರ್ಚೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ. ವಾರಣಾಸಿ ರೈಲ್ವೆ ನಿಲ್ದಾಣದಲ್ಲಿ ಅಗ್ನಿ ಅನಾಹುತ. 200ಕ್ಕೂ ಹೆಚ್ಚು ವಾಹನಗಳು ಬೆಂಕಿಗೆ ಆಹುತಿ.